ಗುರುಗಳೇ, ಈಗ ವ್ಯಾಸರಾಜರಿರ್ಲಿ, ರಾಯರಿರ್ಲಿ ಅಥವಾ ಅವರ ಅವತಾರಗಳ ಬಗ್ಗೆ ತಾವು ತಿಳಿಸ್ತಿದ್ರಿ. ಅವರ ಅವತಾರಗಳೇ ಪ್ರಹ್ಲಾದರಾಜರು, ವ್ಯಾಸರಾಜರು. ಆದರೆ ರಾಯರಿಗಿಂತ ಈ ಅವತಾರಗಳು, ರಾಯರು ಯಾಕೆ ಇಷ್ಟು ಫೇಮಸ್ ಅನ್ನೋದು ಒಂದು. ಈ ಅವತಾರಗಳು ಯಾಕೆ ಅಷ್ಟೊಂದು ಮುಂಚೂಣಿಗೆ ಬರಲಿಲ್ಲ, ಅಥವಾ ರಾಯರು ಯಾಕೆ ಇಷ್ಟು ಜನಪ್ರಿಯರಾದ್ರು ಅನ್ನೋದು. ಜೊತೆಗೆ ರಾಯರಿಗಿಂತ ದೊಡ್ಡವರು ಅದೇ ಪರಂಪರೆಯ ಅನೇಕ ಯತಿಗಳು, ಮಹಾನುಭಾವರು ಇದ್ದಾರೆ. ರಾಯರೇ ಅವರನ್ನ ಸ್ತೋತ್ರ ಮಾಡಿ ಕೊಂಡಾಡಿದ್ದಾರೆ. ಆದ್ರೂ ಕೂಡ ರಾಯರೇ ಫೇಮಸ್ಸು, ರಾಯರೇ ಕರ್ನಾಳುಗಳು ಅಥವಾ ರಾಯರೇ ಜನಪ್ರಿಯರು ಯಾಕೆ ಗುರುಗಳೇ? ಇದಕ್ಕೆ ಕಾರಣ ಭಾಗವತದಲ್ಲಿ ಒಂದು ಮಾತಿದೆ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಅಂತ. ಭಗವಂತನ ಒಂದು ಸಂಕಲ್ಪ. ಯಾರಾದರೂ ತನಗೆ ಬೇಕಾದಂಥ ದೊಡ್ಡ ಭಕ್ತರು ಆಡಿದ ಮಾತನ್ನು ಸತ್ಯ ಮಾಡಬೇಕು ಅನ್ನೋದು ಭಗವಂತನ ಸಂಕಲ್ಪ. ರಾಘವೇಂದ್ರ ಸ್ವಾಮಿಗಳವರಾಗಿ ಅವತಾರವನ್ನು ಮಾಡಿ ಶಂಖಕರ್ಣರು ರಾಘವೇಂದ್ರವೆಂಬ ಹೆಸರಿನಿಂದ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಬೇಕು ಅಂತ ವರ ಕೊಟ್ಟವರು ಬ್ರಹ್ಮದೇವರು. ಬ್ರಹ್ಮದೇವರು ಪರಮಾತ್ಮನಿಗೆ ತುಂಬ ಪ್ರೀತಾಸ್ಪದರು. ನನ್ನ ಭಕ್ತರು ಆಡಿದ ಮಾತನ್ನು ನಾನು ಸತ್ಯ ಮಾಡೋದು ನನ್ನ ಕೆಲಸ ಅಂದ ದೇವರು. ಆದ್ದರಿಂದ ಪರಮಾತ್ಮನಿಗೆ ಅತ್ಯಂತ ಆಪ್ತರಾದಂಥ, ಅತ್ಯಂತ ಪ್ರಿಯರಾದಂಥ, ಜ್ಯೇಷ್ಠ ಪುತ್ರರು ಮಹಾಬ್ರಹ್ಮಜ್ಞಾನಿಗಳು ಆದಂತಹ ಜೀವೋತ್ತಮರಾದ ಬ್ರಹ್ಮದೇವರು ರಾಘವೇಂದ್ರವೆಂಬ ಹೆಸರಿನಿಂದ ಈ ಶಂಖಕರ್ಣನು ಹೆಚ್ಚು ಪ್ರಖ್ಯಾತನಾಗ್ತಾನೆ ಅಂತ ಹೇಳಿದ ಕಾರಣ ಬ್ರಹ್ಮದೇವರ ಮಾತನ್ನೂ ಸತ್ಯ ಮಾಡಬೇಕಾಗಿದೆ. ಮತ್ತು ರಾಘವೇಂದ್ರ ಸ್ವಾಮಿಗಳವರ ವಿಷಯಕ್ಕೆ ಇನ್ನೂ ಕೆಲವು ವಿಷಯಗಳನ್ನು ಹೇಳ್ಬೋದು. ಹೇಗೆ ಅಂದರೆ, ವ್ಯಾಸರಾಜರಾಗಿದ್ದಾಗ ಅವರು ಮಾಡಿದ ಗ್ರಂಥಗಳಿದ್ದಾವಲ್ಲ, ತುಂಬ ಕಷ್ಟ, ಅದೇ ಅರ್ಥ ಆಗೋದು ತುಂಬ ಕಠಿಣ. ಹುರಿದ ಕಡಲೆ ಕೊಟ್ಟರೆ ತಿನ್ಬೋದು, ಕಬ್ಬಿಣದ ಕಡಲೆ ಕೊಟ್ಟರೆ. ವ್ಯಾಸರಾಜರಾಗಿದ್ದಾಗ ಅವರು ಮಾಡಿದ ಗ್ರಂಥಗಳಿದ್ದಾವಲ್ಲ, ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ, ಇವೆಲ್ಲ ಗ್ರಂಥಗಳಿದ್ದಾವೆ. ಆ ಗ್ರಂಥಗಳು ಸಾಮಾನ್ಯರಿಗಲ್ಲ, ಪಂಡಿತರುಗಳಿಗೂ ಕೂಡ ಸ್ವಲ್ಪ ತಲೆ ಕೆರ್ಕೊಂಡು, ಅಂಥ ಕಠಿಣವಾದ ಗ್ರಂಥಗಳು, ಕಷ್ಟ. ಅದೇ ವ್ಯಾಸರಾಜರೇ ರಾಘವೇಂದ್ರ ಸ್ವಾಮಿಗಳಾಗಿ ಬಂದಾಗ ಶ್ರೀಮನ್ಮಧ್ವಾಚಾರ್ಯರ, ಶ್ರೀಮಟ್ಟಿಕಾಕೃತ್ಪಾದರ ಅದೇ ತಮ್ಮದೇ ಆದ ಇನ್ನೊಂದು, ಅದೇ ವ್ಯಾಸರಾಜರ ರೂಪದ ಬರೆದಂಥ ಗ್ರಂಥಗಳನ್ನು ಸುಲಭ ರೀತಿಯಲ್ಲಿ ಅರ್ಥವಾಗುವಂತೆ ಸುಲಿದ ಬಾಳೆಹಣ್ಣಿನಂತೆ ವ್ಯಾಖ್ಯಾನವನ್ನು ಬರೀತಾರೆ. ಸರಳವಾದ ವ್ಯಾಖ್ಯಾನ ರಾಘವೇಂದ್ರ ಸ್ವಾಮಿಗಳು. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳು ಯೂನಿವರ್ಸಲ್ ಗುರುಗಳು. ಅವರು ವಿಪ್ರಕ್ಷತ್ರ ವಿಢಂಗ್ರಿ ಜಾತ ಮುಖರಾನೇಕ ಪ್ರಜಾಸೇವಿತ. ವರ್ಣಾಶ್ರಮಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಇಷ್ಟು ಪ್ರಖ್ಯಾತರಾಗಿ ಸರ್ವರನ್ನು ಅನುಗ್ರಹಿಸ್ತಾರೆ ಅನ್ನೋದನ್ನು ಬ್ರಹ್ಮದೇವರ ವನ ಇಲ್ಲಿ ಸತ್ಯ ಆಗಿದೆ. ಹೇಗೆ ಅಂತಂದರೆ, ಬ್ರಾಹ್ಮಣರಿಗೂ ರಾಘವೇಂದ್ರ ಸ್ವಾಮಿಗಳು ಗುರುಗಳು, ಕ್ಷತ್ರಿಯರಿಗೂ ರಾಘವೇಂದ್ರ ಸ್ವಾಮಿಗಳು ಗುರುಗಳು, ವೈಶ್ಯರಿಗೂ ಅವರೇ, ಎಲ್ಲ ವರ್ಣದವರೆಗೂ, ಎಲ್ಲ ಜನಾಂಗದವರೆಗೂ, ಪಶು ಪಕ್ಷಿ ಪ್ರಾಣಿಗಳೂ ಕೂಡ ರಾಘವೇಂದ್ರ ಸ್ವಾಮಿಗಳವರನ್ನು ಆಶ್ರಯ ಮಾಡಿಕೊಂಡಿರ್ತಾರೆ. ಇವತ್ತು ಗೋಶಾಲ್ ಅಂತ ಮಾಡ್ತಾರೆ. ಗೋಶಾಲಲ್ಲಿ ಕೋಟ್ಯಾಂತರ ಹಸುಗಳು ಎಲ್ಲ ಕಡೆಗೂ ನೋಡಿದ್ರೆ ರಾಘವೇಂದ್ರ ಸ್ವಾಮಿಗಳವರ ಕೃಪಾ ಕಟಾಕ್ಷದಿಂದ ಎಷ್ಟು ಸಂಸಾರ ನಡೆಯುತ್ತೀ. ಇವತ್ತು ರಾಘವೇಂದ್ರ ಸ್ವಾಮಿಗಳವರು ಕಾಮಧೇನು ಕಲ್ಪವೃಕ್ಷ ಯಾಕೆ ಅಂತ ನೀವು ಮೊದಲೇ ಪ್ರಶ್ನೆ ಮಾಡಿಬಿಟ್ರಿ. ಅದರ ಜೊತೆ ಇನ್ನೊಂದು ಪ್ರಶ್ನೆ ಮಾಡಿದ್ರಿ, ಇಷ್ಟ್ಯಾಕೆ ಪ್ರಸಿದ್ಧರಾಗಿದ್ದಾರೆ ಅಂತ. ತುಂಬ ಒಳ್ಳೆಯ ಕೆಲಸ ಮಾಡಿದವರು ಬೇಗ ಪ್ರಸಿದ್ಧರಾಗ್ತಾರೆ. ಇಲ್ಲ ಎರಡು ಮಾಡಿರಬೇಕು. ಯಾರೋ ಕೇಳೋದ್ರಂತೆ, ತುಂಬ ಪ್ರಸಿದ್ಧಿ ಆಗಬೇಕು ಅಂದರೆ ಏನು ಮಾಡಬೇಕು? ಊರು ತುಂಬ ಸಾಲ ಮಾಡಿ ಊರು ಬಿಟ್ಟು ಹೋಗಬೇಕು. ಇದು ಪ್ರಸಿದ್ಧಿ ಅನ್ನಲ್ಲ, ಅಪಖ್ಯಾತಿ ಅಂತ. ಅಪಖ್ಯಾತಿ ಪ್ರಸಿದ್ಧಿ ಅನ್ನಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳು ಯಾಕಿಷ್ಟು ಪ್ರಸಿದ್ಧರಾದರು ಅಂದರೆ, ಅಗಂದ್ರಾವಯತೆ ಯಸ್ಮಾತ್, ಎಲ್ಲ ಪಾಪಗಳನ್ನು ಕಳೀತಾರೆ, ಅಜ್ಞಾನವನ್ನು ಕಳೀತಾರೆ, ದಾರಿದ್ರ್ಯವನ್ನು ಕಳೀತಾರೆ, ದಾಂಪತ್ಯದಲ್ಲಿ ಬಂದಿರಬಹುದಾದಂಥ ಒಂದು ವೈಮನಸ್ಯಗಳನ್ನು ಕಳೀತಾರೆ. ನಮ್ಮಂಥ ಪೀಠಾಧಿಪತಿಗಳಿಗೆ ಯಥಾರ್ಥ ಜ್ಞಾನ, ಮಧ್ವಾಚಾರ್ಯರ ಶಾಸ್ತ್ರ ಗ್ರಂಥಗಳು ಏನು ಹೇಳ್ತಾ ಇದ್ದಾವೆ ಅಂತ ಪದ್ಮನಾಭ ತೀರ್ಥರು ಅಂತ ಮಹಾನುಭಾವರು ವ್ಯಾಖ್ಯಾನ ಬರೀತಾರೆ, ಟೀಕಾಕೃತ್ಪಾದರು ಬರೆದಿದ್ದಾರೆ. ಆ ಗ್ರಂಥಗಳು ಕಷ್ಟವೇ, ಮತ್ತು ಅದೆಲ್ಲ ತಿಳಿ ಮಾಡಿ ಬರಿಬೇಕಲ್ಲ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಪರಮ ಕರುಣಾಳುಗಳಾದ ಕಾರಣ ನಮ್ಮಂಥವರಿಗೆಲ್ಲ, ಮನುಷ್ಯ ಮಾತ್ರದವರಿಗೆ ದೇವತೆಗಳ ಯೋಗ್ಯತೆ ಇರೋದಿಲ್ಲ. ದೇವತೆಗಳು ತುಂಬ ನಾಲೆಡ್ಜ್ ಜಾಸ್ತಿ, ಅವರಿಗೆ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ನಮ್ಮಲ್ಲಿ ಪದೇ ಪದೇ ಹೇಳಿದ್ದೆ ಹೇಳಿ ಅರ್ಥ ಮಾಡಿಸ್ಬೇಕು. ಅದನ್ನು ಹೇಳಿದ್ದೇ ಹೇಳಿ ಅಂತಂದರೆ ಅದನ್ನು ಸುಲಭ ಮಾಡಿ ಹೇಳಬೇಕು. ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳವರ ಕಾರುಣ್ಯ ಗ್ರಂಥಗಳಿಂದ. ಗುರುಗಳೇ, ಇನ್ನು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮಾತಾಡುವಾಗ ನಮ್ಮ ತಲೆಗೆ ಬರುವಂತಹ ಮೊದಲನೇ ಪ್ರಶ್ನೆ, ಅಥವಾ ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುವಂಥದ್ದು,
ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೇ ಕೆಡುವರುಂಟು ಅಂತ. ರಾಘವೇಂದ್ರ ಸ್ವಾಮಿಗಳನ್ನ ಹೇಗೆ ನಂಬಬೇಕು, ನಮ್ಮ ಭಕ್ತಿ ಹೇಗಿರಬೇಕು? ರಾಘವೇಂದ್ರ ಸ್ವಾಮಿಗಳವರನ್ನೇ ಸ್ಪೆಸಿಫಿಕ್ ಆಗಿ ಯಾಕೆ ಹೇಳ್ತಾ ಇದ್ದಾರೆ? ಬೇಕಾದಷ್ಟು ಜನ ಗುರುಗಳು ಇದ್ದಾರಲ್ವಾ ಲೋಕದಲ್ಲಿ, ಪ್ರಾಣದೇವರಿಲ್ವಾ, ಪರಮಾತ್ಮ ಇಲ್ವಾ? ಆದರೆ ಸ್ವಾರಸ್ಯ ಏನು ಗೊತ್ತಾ, ಒಬ್ಬ ರಾಘವೇಂದ್ರ ಸ್ವಾಮಿಗಳವರನ್ನು ನಾವು ನಂಬಿದಲ್ಲಿ ನವಕೋಟಿ ದೇವತೆಗಳನ್ನು ಹೇಳಿದ್ದಾರೆ ಲೋಕದಲ್ಲಿ. ಸಾಮಾನ್ಯವಾಗಿ ತುಂಬ ಜನಗಳಿಗೆ ಮುಕ್ಕೋಟಿ ದೇವತಾ ಅಂತಾರೆ. ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ 9 ಕೋಟಿ ದೇವತೆಗಳಿದ್ದಾರೆ. ಇದು ಶ್ರೀಮದಾಚಾರ್ಯರು ಕೊಟ್ಟ ಒಂದು ಸಂದೇಶ. 9 ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಬೇಕಾ? ರಾಘವೇಂದ್ರ ಸ್ವಾಮಿಗಳಿಗೆ ಮಾಡ್ರಿ, ಅವರೆಲ್ಲರಿಗೂ ನಮಸ್ಕಾರ ಆಗುತ್ತೆ. ಯಾಕೆ? ಆ ನವಕೋಟಿ ದೇವತೆಗಳೆಲ್ಲ ಪ್ರಧಾನವಾಗಿ ರಾಘವೇಂದ್ರ ಸ್ವಾಮಿಗಳವರ ದೇಹದಲ್ಲೇ ಪ್ರವೇಶ ಮಾಡಬೇಕು. ಬಂದು ಶ್ರೀಮದಾಚಾರ್ಯರೇ ಹೇಳ್ತಾರೆ, ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ. ಇಡೀ ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳಿಗೂ ಆಕ್ಸಿಜನ್ ಯಾರು? ಹನುಮಂತ ದೇವರು, ವಾಯುದೇವ. ಆ ಮುಖ್ಯ ಪ್ರಾಣದೇವರೇ ಹನುಮಂತ ದೇವರು, ಅವರೇ ದ್ವಾಪರಯುಗದಲ್ಲಿ ಭೀಮಸೇನ ದೇವರು, ಅವರೇ ಕಲಿಯುಗದಲ್ಲಿ ಶ್ರೀಮನ್ಮಧ್ವಾಚಾರ್ಯರು. ಶ್ರೀಮನ್ಮಧ್ವಾಚಾರ್ಯರು ಸದಾ ರಾಘವೇಂದ್ರ ಸ್ವಾಮಿಗಳವರ ಹೃದಯದಲ್ಲಿದ್ದಾರೆ. ಎಲ್ಲಿ ವಾಯುದೇವರು ಇರ್ತಾರೋ ಅಲ್ಲಿ ಲಕ್ಷ್ಮೀನಾರಾಯಣರು ಬಂದು ಅಲ್ಲೇ ಕೂತ್ಕೊಂಡಿರ್ತಾರೆ. ಉಂಟು ಇದನ್ನು ಮುಗಿಸ್ಬಿಡ್ತೀನಿ. ರಾಘವೇಂದ್ರ ಸ್ವಾಮಿಗಳವರ ಹೃದಯದಲ್ಲಿ ಲಕ್ಷ್ಮೀನಾರಾಯಣರು ಇದ್ದೇ ಇದ್ದಾರೆ. ಅದು ಪರಮಾತ್ಮ 5 ರೂಪದಿಂದ ಇದ್ದಾನೆ. ರಾಮ, ಕೃಷ್ಣ, ನರಹರಿ, ವೇದವ್ಯಾಸ, ಹಯಗ್ರೀವ. ಈ 5 ರೂಪದಿಂದ ರಾಘವೇಂದ್ರ ಸ್ವಾಮಿಗಳವರ ಹೃದಯದಲ್ಲಿ ಪರಮಾತ್ಮ ಕೂತಿದ್ದಾನೆ. ಅಷ್ಟೇ 5 ರೂಪದಿಂದ ಭಗವಂತನ ಜೋಡಿಯ ರೂಪದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಇವರಿಬ್ಬರು ಇದ್ದಾಗ ಜಗದ್ಗುರು ಮಧ್ವಾಚಾರ್ಯರು ಅವರ ಸೇವೆ ಮಾಡಲಿಕ್ಕೆ ಅವರ ಜೊತೆಗಿದ್ದಾರೆ. ಮಧ್ವಾಚಾರ್ಯರು ಮಹಾಲಕ್ಷ್ಮೀ ದೇವಿಯರು, ಪರಮಾತ್ಮ ಅವರೇ ಸುಪ್ರೀಂ. ಅವರಿದ್ದಲ್ಲಿ ಅವರ ಶಿಷ್ಯರು ಭಕ್ತರು ಎಲ್ಲ ಅವರೆಲ್ಲ ಬಂದೇ ಅವರ ಪಾದ ಸೇವೆ ಮಾಡ್ತಾರೆ ಅಲ್ವಾ? ರಾಘವೇಂದ್ರ ಸ್ವಾಮಿಗಳವರ ಹೃದಯವೆಂಬ ಅರಮನೆಯಲ್ಲಿ ಮುಖ್ಯಪ್ರಾಣದೇವರೇ ಆದ ಮಧ್ವಾಚಾರ್ಯರು, ಅವರು ಪೂಜೆ ಮಾಡುವಂತಹ ಲಕ್ಷ್ಮೀನಾರಾಯಣರು ಅವರ ಹೃದಯದಲ್ಲಿ ಇದ್ದಾರೆ. ಅಂದರೆ ಆ ಹೃದಯದಲ್ಲಿರುವ ಪರಮಾತ್ಮನನ್ನು ನೋಡಬೇಕು, ಮಧ್ವಾಚಾರ್ಯರನ್ನು ನೋಡಬೇಕು ಅಂಥೇಳಿ 9 ಕೋಟಿ ದೇವತೆಗಳು ಬಂದು ಅಲ್ಲಿ ಕೂತಿದ್ದಾರೆ. ಅಂದಮೇಲೆ ಒಬ್ಬ ರಾಘವೇಂದ್ರ ಸ್ವಾಮಿಗಳವರಿಗೆ ನಮಸ್ಕಾರ ಮಾಡಿದ್ರೆ ಯಾರಿಗೆ ನಮಸ್ಕಾರ ಆಯಿತು? ನವಕೋಟಿ ದೇವತೆಗಳಿಗೂ ಆಯಿತು, ಮುಖ್ಯಪ್ರಾಣ ದೇವರಿಗೂ ಆಯಿತು, ಲಕ್ಷ್ಮೀನಾರಾಯಣರಿಗೂ ಆಯಿತು. ಆದ ಕಾರಣ ಇಷ್ಟು ಇಂಪಾರ್ಟೆನ್ಸ್ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿ.